ಕಳೆದ ಅನೇಕ ವರ್ಷಗಳಿಂದ ಜನರು ಒಂದು ನಿರೀಕ್ಷೆಯಲ್ಲಿದ್ರು BBMPಗೆ ಚುನಾವಣೆ ಯಾವಾಗ ಆಗ್ತದೆ ಅಂತೇಳಿ. BBMP ಹೋಗಿ GB ಆಗಿ 5 ಪಾಲಿಕೆ ಆಗಿದೆ. ಈಗ 5 ಪಾಲಿಕೆಗಳು ಚುನಾವಣೆ ನಡೆಸ್ತೇವೆ ಅನ್ನುವಂತಹ ಮಾತನ್ನ ಚುನಾವಣಾ ಆಯೋಗ ಮೊನ್ನೆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿರುವಂಥದ್ದನ್ನು ಕೂಡ ನಾವೆಲ್ಲರೂ ಕೂಡ ಗಮನಿಸ್ತೇವೆ. ಈಗ ಒಂದು ಪ್ರಶ್ನೆ ಉದ್ಭವ ಆಗಿದೆ, ನಿಜವಾಗಿಯೂ ಚುನಾವಣೆ ನಡೀತದ್ಯಾ, 5 ಪಾಲಿಕೆಗಳಿಗೆ ಚುನಾವಣೆ ನಡೀತದೆಯಾ ಅನ್ನುವಂತ ಒಂದು ಪ್ರಶ್ನೆ ಉದ್ಭವ ಆಗಿದೆ. ನಮ್ಮ ಜೊತೆ ಮಾತಾಡೋದಕ್ಕೆ NR ರಮೇಶ್ ಅವರು ಇದ್ದಾರೆ. ಅವರು BBMPಯ ಮಾಜಿ ಆಡಳಿತ ಪಕ್ಷದ ನಾಯಕರಾಗಿರ್ತಕ್ಕಂಥ NR ರಮೇಶ್ ಅವರು ಇದ್ದಾರೆ. ಅವ್ರೇನ್ ಹೇಳ್ತಂತ ಕೇಳೋಣ. ಸರ್, ಅಂತೂ ಇಂತೂ ಒಂದು ಮುಹೂರ್ತ ಫಿಕ್ಸ್ ಆಯ್ತು ಅಂತೇಳಿ ನಾವೆಲ್ಲ ಕೂಡ ಮಾಧ್ಯಮದವ್ರು ವರದಿ ಮಾಡಿದ್ವಿ. ದೊಡ್ಡ ದೊಡ್ಡ ಗ್ರಾಫಿಕ್ಸ್ ಅಲ್ಲೆಲ್ಲ ಪ್ಲೇಟ್ ಎಲ್ಲ ಕೂಡ ಹೋಯ್ತು. ಎಲ್ಲ ಜನ ಆಗ್ಬೋದು ಅಂತೂ ಒಂದು ಚುನಾವಣೆ ಅನ್ನುವಂತ ನಿರೀಕ್ಷೆಯಲ್ಲಿ ಇದ್ದಾರೆ. ನಿಜವಾಗಿ ಚುನಾವಣೆ ಆಗುತ್ತೆ ಅಂತ ಅನ್ಸುತ್ತೆ ತಮಗೆ? ಇಲ್ಲ, ಮುಹೂರ್ತ ಫಿಕ್ಸ್ ಆಗಿದೆ ಅಂತ ಭಾವಿಸ್ಬೇಡಿ. ಚುನಾವಣಾ ಆಯೋಗ ಬೆಂಗಳೂರು ನಾಗರಿಕರ ಕಿವಿಗೆ ದಾಸವಾಳ ಹೂವು ಇಟ್ಟಿದೆ ಅಷ್ಟೇನೆ. ಇದು ಸಿದ್ದರಾಮಯ್ಯನವರು ಮಾತ್ರ ಈ GB 5 ಕಾರ್ಪೊರೇಷನ್ಗಳಿಗೆ ಚುನಾವಣೆ ನಡೀಲೇಬೇಕಾಗಿರ್ತಕ್ಕಂಥದ್ದು ಅವ್ರು ಬಯಸ್ತಾ ಇರ್ತಕ್ಕಂಥದ್ದು. ಯಾತಕ್ಕೆ ಅಂತಂದ್ರೆ, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಸ್ವತಃ ಬೆಂಗಳೂರು ಅಭಿವೃದ್ಧಿ ಸಚಿವರು, ಬೆಂಗಳೂರು ಉಸ್ತುವಾರಿ ಸಚಿವರು ಆಗಿರ್ತಕ್ಕಂಥವ್ರು. ಅವರ ನೇತೃತ್ವದಲ್ಲಿ ಚುನಾವಣೆಗಳು ನಡೀಬೇಕಾಗಿದೆ. ಆ ಥರ ಚುನಾವಣೆ ನಡೆದ್ರೆ 5 ಪಾಲಿಕೆಗಳ ಪೈಕಿ ಕನಿಷ್ಠ 3 ಪಾಲಿಕೆಗಳನ್ನ ಅವರ ಪಕ್ಷ ಗೆದ್ಕೊಳ್ಳೇಬೇಕಾಗ್ತದೆ. ಆದರೆ ಇವತ್ತು ಸಾಧ್ಯತೆಗಳು ತೀರಾ ಕ್ಷೀಣವಾಗಿರ್ತಕ್ಕಂಥದ್ದು. ಯಾಕೆ ಅಂತಂದ್ರೆ, ಬೆಂಗಳೂರು ನಾಗರಿಕರಿಗೆ ಕಳೆದ 3 ವರ್ಷಗಳ ಅವಧಿಯಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಏರಿರ್ತಕ್ಕಂಥ ಹೊರೆಗಳೇನಿದೆ, ಅದು ಹಾಲಿನ ದರ ಏರಿಕೆ, ಕುಡಿಯುವ ನೀರಿನ ದರ ಏರಿಕೆ, ವಿದ್ಯುತ್ ಶಕ್ತಿ ದರ ಏರಿಕೆ, ಬಸ್ ಪ್ರಯಾಣದ ದರ ಏರಿಕೆ, ಮೆಟ್ರೋ ಪ್ರಯಾಣ ದರ ಏರಿಕೆ, ಹಾಗೆ ಮದ್ಯದ ದರ ಏರಿಕೆ ಮಾಡೋದ್ರ ಜೊತೆಗೆ ಗಾರ್ಬೇಜ್ ಸೆಸ್ನ ಪ್ರತಿಯೊಂದು ಮನೆಯ ಮಾಲೀಕನಿಗೆ 13% ಏನು ಏರಿಕೆ ಮಾಡಿದ್ದಾರೆ. ಇದೆಲ್ಲದರಿಂದ ಬೆಂಗಳೂರು ನಾಗರಿಕರು ಸಿದ್ದರಾಮಯ್ಯ ಸರ್ಕಾರದ ಮೇಲೆ ಬೇಸತ್ತೋಗಿ ರೋಸೋಗಿರ್ತಕ್ಕಂಥದ್ದು. ಹಾಗಾಗಿ ಸಹಜವಾಗಿ ಅವ್ರ ವಿರುದ್ಧವಾದಂಥ ಜನಾಕ್ರೋಶ, ಜನಾದೇಶ ಬರ್ತದೆ ಅನ್ನೋದು ಅವ್ರ ನಿರೀಕ್ಷೆ ಇರೋದ್ರಿಂದ ಅವರ ಇಂಟೆಲಿಜೆನ್ಸ್ ರಿಪೋರ್ಟ್ ಕೂಡ ಹೇಳುವಂಥದ್ದು 4 ಕಾರ್ಪೊರೇಷನ್ಗಳು BJP ಪಾಲಾಗ್ತದೆ, ಕೇಂದ್ರ ನಗರ ಪಾಲಿಕೆ ಮಾತ್ರ ಕಾಂಗ್ರೆಸ್ ಪಾಲಾಗ್ತದೆ ಅಂತ. ಆ ರೀತಿ ಆದಾಗ ಕನಿಷ್ಠ 3 ಪಾಲಿಕೆಗಳನ್ನು ಕಾಂಗ್ರೆಸ್ ತೆಕ್ಕೆಗೆ ತೆಗೆದುಕೊಳ್ಳದೆ ಇದ್ರೆ DK ಶಿವಕುಮಾರ್ ಅವರು ಆ ಮುಖ್ಯಮಂತ್ರಿ ಸ್ಥಾನವನ್ನು ಅಪೇಕ್ಷೆ ಪಡ್ತಾ ಇದ್ದಾರೆ. ಹೈಕಮಾಂಡ್ ಮುಂದೆ ಅವರು ಮನವಿ ಮಾಡ್ಕೊಳ್ಳೋಂಥದ್ದಕ್ಕೆ ಇದೊಂದು ದೊಡ್ಡ ಹಿನ್ನಡೆ ಆಗುತ್ತೆ. ಆ ಥರ ಆಗಲಿ, ಆ ಮೂಲಕ ಇನ್ನೊಂದು 6-7 ತಿಂಗಳ ಕಾಲ ತಾವು ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರಿಬೋದು ಒಂದೇ ದುರುದ್ದೇಶ ಇಟ್ಕೊಂಡು ಇವತ್ತು ಸಿದ್ದರಾಮಯ್ಯನವರು ಶತಾಗತಾಯ ಅವರ ಅತ್ಯಾಪ್ತರು ಆಗಿರ್ತಕ್ಕಂಥ, ಅವ್ರ ಕುಲಬಂಧುರು ಆಗಿರ್ತಕ್ಕಂಥ ಚುನಾವಣೆ ಆಯೋಗದ ಮುಖ್ಯಸ್ಥರೇನಿದ್ದಾರೆ ಸಂಗ್ರೇಶ್ ಅವರು, ಅವರ ಮೂಲಕ ಇವತ್ತು ಆದೇಶವನ್ನು ಹೊರಡಿಸಿದ್ದಾರೆ. ಆದರೆ ಚುನಾವಣೆ ನಡೀಲಿಕ್ಕೆ ಸಾಧ್ಯನೇ ಇಲ್ಲ. ಯಾತಕ್ಕೆ ಅಂತಂದ್ರೆ, ಈಗಾಗಲೇ ಚುನಾವಣಾ ತಕರಾರು ಅರ್ಜಿಗಳಿರ್ಬೋದು ಅಥವಾ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಗಳು ಉಚ್ಚ ನ್ಯಾಯಾಲಯದಲ್ಲಿ ದಾಖಲಾಗಿದೆ. ಇವತ್ತಿಂದ ಗುರುವಾರದೊಳಗೆ 4-5 ಪ್ರಕರಣಗಳು, ತಕರಾರು ಅರ್ಜಿಗಳು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಕೂಡ ದಾಖಲಾಗ್ತದೆ. ಏನು ಅಂತಂತಂದ್ರೆ, ವಾರ್ಡ್ಗಳ ಮರುವಿಂಗಡಣೆ ಕಾರ್ಯ ಅತ್ಯಂತ ಅವೈಜ್ಞಾನಿಕವಾಗಿ ಮಾಡಿರ್ತಕ್ಕಂಥದ್ದು, ವಾರ್ಡ್ಗಳ ಮತದಾರರ ಪ್ರಮಾಣವನ್ನ ಅವೈಜ್ಞಾನಿಕವಾಗಿ ಮಾಡಿರ್ತಕ್ಕಂಥದ್ದು, ಹಾಗೆ ವಾರ್ಡ್ಗಳ ಗಡಿ ಭಾಗಗಳನ್ನು ಅವೈಜ್ಞಾನಿಕವಾಗಿ ಮಾಡಿರ್ತಕ್ಕಂಥದ್ದು, ವಾರ್ಡ್ಗಳ ಮರುವಿಂಗಡಣೆ ಕಾರ್ಯ ಆರ್ಟೀರಿಯಲ್ ಮತ್ತು ಸಬ್ ಆರ್ಟೀರಿಯಲ್ ರಸ್ತೆಗಳನ್ನು ವಾರ್ಡ್ಗಳ ಗಡಿ ಪ್ರದೇಶಗಳನ್ನು ಮಾಡಬೇಕು. ಆದರೆ ಇಲ್ಲಿ ಅಡ್ಡ ರಸ್ತೆಗಳನ್ನು ಗಡಿ ಪ್ರದೇಶಗಳನ್ನು ಮಾಡಿರ್ತಕ್ಕಂಥದ್ದು. ಹಾಗೆ ಈ ಮತಗಟ್ಟೆಗಳನ್ನು ಇವರು ವಿಭಜನೆ ಮಾಡೋದು, ಅಂದರೆ ಬೂತ್ಗಳನ್ನು ವಿಭಜನೆ ಮಾಡೋಕ್ಕೆ ಅವಕಾಶ ಇಲ್ಲ. ಒಂದು ಬೂತ್ನಲ್ಲಿ ಎಷ್ಟು ಮತದಾರರು ಇರ್ತಾರೆ ಅಷ್ಟು ಮತದಾರರು ಒಂದೇ ಬೂತ್ನಲ್ಲಿ ಇರಬೇಕು. ಅದನ್ನು ಇವರು ವಿಭಜನೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅದನ್ನು ಮಾಡಿರ್ತಕ್ಕಂಥದ್ದು. ಇನ್ನೊಂದು, ಅವೈಜ್ಞಾನಿಕವಾಗಿ ಒಂದು ಮತದಾರರ ಪ್ರಮಾಣವನ್ನು ನಿಗದಿ ಮಾಡಿರ್ತಕ್ಕಂಥದ್ದು. ಮಹದೇವಪುರ ವಲಯದಲ್ಲಿ ಒಂದು ವಾರ್ಡನ್ನು 9,600 ವಾರ್ಡ್ಗಳು, ಅದರಲ್ಲಿ ಪ್ರೆಸ್ಟೀಜ್ ಶಾಂತಿ ನಿಕೇತನ್ ಅಂತೇಳಿ 4,600ಕ್ಕೂ ಹೆಚ್ಚು ಮತದಾರರು ಇರ್ತಕ್ಕಂಥ ಒಂದು ಬೃಹತ್ ವಸತಿ ಸಂಕೀರ್ಣ, ಹಾಗೆ ಅದ್ರ ಪಕ್ಕದಲ್ಲಿ ಇನ್ನೊಂದು ದೊಡ್ಡ ಬೃಹತ್ ಅಪಾರ್ಟ್ಮೆಂಟು, ಮಧ್ಯೆ ಒಂದು ಸಣ್ಣ ಬಡಾವಣೆ, ಇದನ್ನು ಸೇರಿ 9,600 ಮತದಾರರಿಗೆ ಒಂದು ವಾರ್ಡನ್ನಾಗಿ ಮಾಡಿದ್ದಾರೆ. ಹಾಗೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ 45,000 ಮತದಾರರು ಒಂದು ವಾರ್ಡನ್ನು ಮಾಡಿದ್ದಾರೆ. ಈ ರೀತಿ ಅಗಾಧ ಪ್ರಮಾಣದ ವ್ಯತ್ಯಾಸ ಇಲ್ಲಿರ್ತಕ್ಕಂಥದ್ದು. ಯಾವುದೇ ಮಾನದಂಡ ಇಲ್ಲದೆ, ಒಂದು ವೇಳೆ ಇವರು ಮಾಡೋದು ನಿಜವಾಗೂ ಮಾಡಿದರೆ ಒಂದು ಮಾನದಂಡವನ್ನು ಇಟ್ಕೊಂಡು ಒಂದು 25,000 ಅಥವಾ 30,000ಕ್ಕೆ ಒಂದು ವಾರ್ಡ್ನ ಮತದಾರರ ಪ್ರಮಾಣವನ್ನು ಇಟ್ಕೊಂಡು 10% ಆಚೆ ಈಚೆ ಮಾಡಿಕೊಂಡು ಇವ್ರು ಮಾಡಿದ್ರೆ ಅದನ್ನೆಲ್ಲರೂ ಒಪ್ತಾ ಇದ್ರು. ಆದರೆ ಇಲ್ಲಿ 9,600 45,000 ಎಲ್ಲಿ, ಇದರಲ್ಲಿ 9,600 ಮತದಾರರಿದ್ದಾರೆ. ಅಲ್ಲಿ 2 ದೊಡ್ಡ ಅಪಾರ್ಟ್ಮೆಂಟ್ ಬರ್ತದೆ. ಆ ನಾವು ಕೇಳೋದೇನು, ಮುಖ್ಯಮಂತ್ರಿಗಳನ್ನ ಮತ್ತು ಚುನಾವಣಾ ಆಯೋಗನ ಆ 2 ಅಪಾರ್ಟ್ಮೆಂಟ್ಗಳ ಅಸೋಸಿಯೇಷನ್ ಏನಿದ್ದಾರೆ ಅವರ ಅಧ್ಯಕ್ಷರನ್ನೇ ಕಾರ್ಪೊರೇಟರ್ ಅಂತ ಡಿಕ್ಲೇರ್ ಮಾಡಿಬಿಡಿ. ನೀವು ಇಷ್ಟೆಲ್ಲ ಮಾಡೋ ಬದಲು ಈ ಥರ ವಿಚಿತ್ರವಾಗಿ ಹುಚ್ಚುಚ್ಚಾಗಿ ಮಾಡೋ ಬದಲು ಮಾಡಿ ಅಂತ ನಮ್ಮ ಮನವಿ ಕೂಡ ಮಾಡ್ಕೊಂಡಿದ್ದೀವಿ. ಈ ಥರ ಮಾಡಿಕೊಂಡು ಒಂದು ಏಜೆನ್ಸಿಯ ಮೂಲಕ ವಾರ್ಡ್ಗಳ ಮರುವಿಂಗಡಣೆ ಮತ್ತು ಮೀಸಲಾತಿ ಇದು ಗಡಿ ಪ್ರದೇಶವನ್ನು ಗುರುತಿಸುವಿಕೆ ಮಾಡಬೇಕಾಗಿದ್ದಂಥ ಒಂದು ಆಡಳಿತ ಪಕ್ಷ ತನ್ನ ಕಾರ್ಯಕರ್ತರ ಮೂಲಕ ಪಬ್ಲಿಕ್ ಯುಟಿಲಿಟಿ ಬಿಲ್ಡಿಂಗ್ನ 9ನೇ ಮಹಡಿಯಲ್ಲಿ ತನ್ನ ಕಾರ್ಯಕರ್ತರನ್ನ ಕೂರಿಸಿ ಅವ್ರಿಗೆ ಇಷ್ಟ ಬಂದಾಗಿ, ಏನು ಗಂಧಗಾಳಿ ಇಲ್ದಿರ್ತಕ್ಕಂಥವ್ರೆಲ್ಲ ಅವ್ರಿಗೆ ಇಷ್ಟ ಬಂದಾಗಿ ವಾರ್ಡ್ಗಳ ಮರುವಿಂಗಡಣೆ ಮಾಡಿರ್ತಕ್ಕಂಥದ್ದು, ಗಡಿ ಪ್ರದೇಶಗಳನ್ನು ಗುರುತಿಸುವಿಕೆ ಮಾಡಿರ್ತಕ್ಕಂಥದ್ದು, ಮತಗಳನ್ನು ವಿಭಜನೆ ಮಾಡಿರ್ತಕ್ಕಂಥ ಕೆಲಸಗಳನ್ನ ಮಾಡಿದ್ದಾರೆ. ಇದೆಲ್ಲರ ಜೊತೆಗೆ 6ನೇ ಅಂಶ ಅಂತಂದರೆ, ಮಹಿಳಾ ಮೀಸಲಾತಿಯಲ್ಲಿ ಆಗಿರ್ತಕ್ಕಂಥ ದೊಡ್ಡ ಅನ್ಯಾಯ.
50% ವಾರ್ಡ್ಗಳನ್ನ ಮಹಿಳಾ ಮೀಸಲಾತಿಗೆ ನಿಗದಿಪಡಿಸಬೇಕು ಅಂತ ನಿಯಮ ಇದ್ರೂ ಕೂಡ 369 ವಾರ್ಡ್ಗಳಲ್ಲಿ 185 ವಾರ್ಡ್ಗಳನ್ನ ಮಹಿಳೆಯರಿಗೆ ಮೀಸಲಾಗಿ ಇಡಬೇಕಾಗಿದ್ರು ಕೂಡ ಕೇವಲ 176 ವಾರ್ಡ್ಗಳನ್ನು ಮಾತ್ರ ಮೀಸಲಾಗಿಡೋದ್ರ ಮೂಲಕ 9 ವಾರ್ಡ್ಗಳಲ್ಲಿ ಮಹಿಳೆಯರಿಗೆ ವಂಚನೆ ಅಲ್ಲಿ ಮಾಡಿದಾರಂಥದ್ದು. 7ನೇದು ಪ್ರಮುಖವಾಗಿ 33.7% 369 ವಾರ್ಡ್ಗಳ ಪೈಕಿ 33.7% ಪ್ರಮಾಣದಲ್ಲಿ BCA ಎ ಪ್ರವರ್ಗ ಹಿಂದುಳಿದ ವರ್ಗ ಎ ಪ್ರವರ್ಗಕ್ಕೆ ಮೀಸಲಾಗಿಡಬೇಕಾಗಿರುವಂಥದ್ದು. ಇಲ್ಲಿ 11 ವಾರ್ಡ್ಗಳು ವ್ಯತ್ಯಾಸ ಆಗಿ 11 ವಾರ್ಡ್ಗಳಲ್ಲಿ ಈ ಹಿಂದುಳಿದ ವರ್ಗ ಪ್ರವರ್ಗ ಎಗೆ ಸೇರಿದಂಥ ಆಕಾಂಕ್ಷಿಗಳು ಅವ್ರಿಗೆ ಅನ್ಯಾಯ ಮಾಡಿರ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ವಿ. ಇದೆಲ್ಲ ದಾಖಲೆಗಳನ್ನು ಇಟ್ಕೊಂಡು ನಾವೆಲ್ಲ ಈಗಾಗಲೇ ಉಚ್ಚ ನ್ಯಾಯಾಲಯದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ದಾಖಲು ಮಾಡಿದ್ವಿ. ಅದು ಕೂಡ ವಿಚಾರಣಾ ಹಂತದಲ್ಲಿದೆ. ಸರ್ವೋಚ್ಚ ನ್ಯಾಯಾಲಯದಲ್ಲಿ ಕೂಡ ನಾನು ಹೇಳಿದಾಗೆ ಇವತ್ತು 12ನೇ ತಾರೀಕಿದೆ 11ನೇ ತಾರೀಕಿದೆ 11ನೇ ತಾರೀಕಿಂದ 14ನೇ ತಾರೀಕೊಳಗೆ ಕನಿಷ್ಠ 4-5 ಚುನಾವಣಾ ತಕರಾರು ಅರ್ಜಿಗಳು ಕೂಡ ಸರ್ವೋಚ್ಚ ನ್ಯಾಯಾಲಯದಲ್ಲಿ ದಾಖಲಾಗ್ತಾ ಇದೆ ಅನ್ನೋ ಒಂದು ಮಾಹಿತಿ ನಮಗೆ ಪಕ್ಕಾ ಮಾಹಿತಿ ತಿಳಿದು ಬಂದಿದೆ. ಆದರೆ ಇದೆಲ್ಲದಕ್ಕಿಂತಲೂ ಈ ಕಾಂಗ್ರೆಸ್ ಪಕ್ಷಕ್ಕಿಂತಲೂ ಈ ಚುನಾವಣೆಯನ್ನು ಶತಾಯಗತ ಮುಂದಕ್ಕೆ ಹಾಕಬೇಕು ಅಂತ ತುದ್ಗಾಲಲ್ಲಿ ನಿಂತಿರ್ತಕ್ಕಂಥದ್ದು ಇಲ್ಲಿ ಬಲವಾಗಿ ಬೇರೂರಿ ಮಾಡಬಾರ್ದೇ ಇರೋ ಅನ್ಯಾಯಗಳನ್ನು ಅಕ್ರಮಗಳನ್ನು ಮಾಡಿ ಸಾವಿರಾರು ಕೋಟಿ ರೂಪಾಯಿ 100 ಕೋಟಿ ರೂಪಾಯಿ ಅಷ್ಟು ಭ್ರಷ್ಟಾಚಾರವನ್ನು ಮಾಡಿರ್ತಕ್ಕಂಥ ಒಂದು 4-5 ಮಂದಿ ಪರಮ ಭ್ರಷ್ಟ ಅಧಿಕಾರಿಗಳೇನಿದ್ದಾರೆ. ರಸ್ತೆಗಳ ಮೂಲಭೂತ ಸೌಕರ್ಯ ಇಲಾಖೆಗೆ ಸೇರಿದಂಥ ಒಬ್ಬರು, ಹಾಗೆ ನಗರ ಯೋಜನಾ ಇಲಾಖೆಗೆ ಸೇರಿದಂಥ ಇಬ್ಬರು, ಅವರೇ ಒಬ್ಬ ದೇಶದ ಖ್ಯಾತ ವಕೀಲರನ್ನ ಇಟ್ಟು ಈ ಚುನಾವಣೆಯನ್ನ ಮುಂದಕ್ಕೆ ಹಾಕ್ಸುವಂಥ ಕೆಲಸ. ಯಾಕಂದರೆ ಬಹಳಷ್ಟು ಯೋಜನೆಗಳು ಈಗ ಪ್ರಾಥಮಿಕ ಹಂತದಲ್ಲಿದೆ. ಟೆಂಡರ್ ಪ್ರಕ್ರಿಯೆ ಇನ್ನು ಚಾಲನೆಯಲ್ಲಿದೆ. ಟೆಂಡರ್ ಪ್ರಕ್ರಿಯೆ ಮುಗಿದು ಅವರು ಬರಬೇಕಾಗಿರ್ತಕ್ಕಂಥ ಎಲ್ಲ ಪರ್ಸೆಂಟೇಜ್ಗಳು ಬಂದ ನಂತರನೇ ಅವರು ಸಂತುಷ್ಟರಾಗೋದು. ಅಲ್ಲಿ ತನಕ ಈ ಚುನಾವಣೆಯನ್ನು ಮುಂದಕ್ಕೆ ಹಾಕುವಂಥದ್ರ ಜೊತೆಗೆ ಸುಮಾರು 700ಕ್ಕೂ ಹೆಚ್ಚು ಬೃಹತ್ ವಾಣಿಜ್ಯ ಮತ್ತು ವಸತಿ ಸಂಕೀರ್ಣಕ್ಕೆ ಸಂಬಂಧಪಟ್ಟ ನಕ್ಷೆ ಮಂಜೂರಾತಿ ಕಾರ್ಯ ಇನ್ನು ಪೆಂಡಿಂಗಲ್ಲಿ ಇರೋದ್ರಿಂದ ಅದೆಲ್ಲ ಅಪ್ರೂವ್ ಆದರೆ ಮಾತ್ರನೇ ಪ್ರತಿ ಚದರಡಿಗೆ 40 ರೂಪಾಯಿ ಏನು ಇವತ್ತು ಈ ನಗರ ಯೋಜನೆ ಅಪರ ನಿರ್ದೇಶಕರು ಇಬ್ಬರು ಕೂತ್ಕೊಂಡಿದ್ದಾರೆ ಪುಣ್ಯಾತ್ಮ, ಅವ್ರಿಗೆ ತಲುಪಿದ ನಂತರನೇ ಅವರಿಗೆ ಈ ಚುನಾವಣೆ ನಡೆಸಲಿಕ್ಕೆ ಆಸಕ್ತಿ ಇರ್ತಕ್ಕಂಥದ್ದು. ಹಾಗಾಗಿ ಇವರೆಲ್ಲ ಸೇರಿಕೊಂಡು ಈ ಅಧಿಕಾರಿಗಳು ಕೂಡ ಇವತ್ತು ಈ ಚುನಾವಣೆಯನ್ನು ಮುಂದಕ್ಕೆ ಹಾಕೋದಕ್ಕೆ 74ನೇ ಸಂವಿಧಾನದ 74ನೇ ತಿದ್ದುಪಡಿಗೆ ವಿರುದ್ಧವಾಗಿ ಈ ಒಂದು ಕಾರ್ಯವನ್ನು ಮಾಡ್ತಾ ಇರ್ತಾರೆ. ಈಗ ಇದಕ್ಕೆ ಸಂಬಂಧಪಟ್ಟಂಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಆದೇಶ ಆಗಿರುವಂತ ಜೂನ್ 30 ಮಾಡಬೇಕು ಅಂತೇಳಿ. ಯಾಕಂದ್ರೆ ನಾವು ಚುನಾವಣಾ ಆಯುಕ್ತರನ್ನು ಕೇಳಿದಂತ ಸಂದರ್ಭದಲ್ಲಿ ಅವರು ಹೇಳಿದ್ರು ಅನಿವಾರ್ಯ ಇದೆ, ನಾವು 30 ಚುನಾವಣೆ ಮುಗಿಸ್ಲೇಬೇಕಾಗಿರ್ತಕ್ಕಂಥ ಅನಿವಾರ್ಯ ಇದೆ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಇಷ್ಟಾದ್ರೂ ಕೂಡ ಚುನಾವಣೆ ನಡೆಯೋದಿಲ್ಲ ಅಂತ ಹೆಂಗೆ ನೀವು ಹೇಳ್ತೀರಿ ಅಂತೇಳಿ. ಇಲ್ಲಿ ನಮ್ಮಲ್ಲಿ ನಿಮಗೆಲ್ಲ ಗೊತ್ತಿದೆ, ನಾವೆಲ್ಲ ಚಾಪೆ ಕೆಳಗೆ ನುಗ್ಗಿದ್ರೆ ಅವರೆಲ್ಲ ರಂಗೋಲಿ ಕೆಳಗಕ್ಕೆ ನುಗ್ಗಕ್ಕೆ ಅಂತ ಬುದ್ಧಿವಂತರು, ಅಂತ ಪ್ರಚಂಡ ಇರ್ತಕ್ಕಂಥವ್ರು. ನಮ್ಮ ಕಾನೂನಿನಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಲೋಪದೋಷಗಳನ್ನು ದುರ್ಬಳಕೆ ಮಾಡಿಕೊಂಡು ಸುಪ್ರೀಂ ಕೋರ್ಟು ಚುನಾವಣೆ ನಡೆಸ್ಲಿಕ್ಕೆ ಆದೇಶ ಮಾಡಿದೆ. ಆದರೆ ಇಲ್ಲಿ ಏನೇನು ವ್ಯತ್ಯಾಸಗಳಾಗಿದೆ ಅದರ ಮನವರಿಕೆಯನ್ನು ಸುಪ್ರೀಂ ಕೋರ್ಟ್ಗೆ ಇಲ್ಲಿ ತನಕ ಮಾಡಿಕೊಟ್ಟಿಲ್ಲ. ಅದರ ಮನವರಿಕೆಯನ್ನು ಈ ಚುನಾವಣೆಯನ್ನು ಮುಂದಕ್ಕೆ ಹಾಕಲೇಬೇಕು ಅನ್ನೋ ಒಂದೇ ಒಂದು ದುರುದ್ದೇಶ ಇಟ್ಕೊಂಡಿರ್ತಕ್ಕಂಥ ಯಾರು ಇದ್ದಾರೆ ಅವ್ರುಗಳೆಲ್ಲ ಮಾಡ್ತಾ ಇರ್ತಕ್ಕಂಥದ್ದು. ಆದರೆ ಒಂದು ಭಾರತೀಯ ಜನತಾ ಪಾರ್ಟಿ 100ಕ್ಕೆ 100 ಈ ಚುನಾವಣೆಗೆ ಸಿದ್ಧವಾಗಿದೆ. 100ಕ್ಕೆ 100 ಯಾವಾಗೇ ಚುನಾವಣೆ ನಡೆದ್ರು ಕೂಡ 5 ಪಾಲಿಕೆಗಳು ನಡೆದ್ರೆ 4 ಪಾಲಿಕೆಗಳು ಉತ್ತರ ಪೂರ್ವ ಪಶ್ಚಿಮ ದಕ್ಷಿಣ ನಗರ ಪಾಲಿಕೆಗಳು ಭಾರತೀಯ ಜನತಾ ಪಾರ್ಟಿಯ ಅಧಿಕಾರಕ್ಕೆ ಬರುವಂಥ ಪಾಲಿಕೆಗಳಾಗ್ತದೆ, ಅದರಲ್ಲಿ ಯಾವುದೇ ಸಂದೇಹ ಇಲ್ಲ. ಹಾಗಾಗಿ ಈ ಒಂದು ಚುನಾವಣೆಯನ್ನು ಮುಂದಕ್ಕೆ ಹಾಕೋಕ್ಕೆ ನಾನು ಹೇಳಿದ ಹೀಗೆ ಅಧಿಕಾರದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯನವರ ವಿರೋಧಿ ಬಣ ಸಕ್ರಿಯವಾಗಿರ್ತಕ್ಕಂಥದ್ದು. ಹಾಗೆ ಅದಕ್ಕಿಂತಲೂ ಇಲ್ಲಿ ಬೆಳೆದು ನಿಂತಿರ್ತಕ್ಕಂಥ ಭ್ರಷ್ಟ ಅಧಿಕಾರಿಗಳು ಒಂದು ತಂಡ ಈ ಚುನಾವಣೆಯನ್ನು ಮುಂದಕ್ಕೆ ಹಾಕ್ಸೋಕ್ಕೆ ದೇಶದ ಪ್ರಖ್ಯಾತ ವಕೀಲರನ್ನ ಮುಂದೆ ಇಟ್ಕೊಂಡು ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಇದು NR ರಮೇಶ್ ಅವರ ಹೇಳಿಕೆ ಆಗಿರುವಂಥದ್ದು. ಕ್ಯಾಮರಾ ಪರ್ಸನ್ ಓಂ ಪ್ರಕಾಶ್ ಜೊತೆ ಪ್ರವೀಣ್ ರಾವ್, ಸಂಪೂರ್ಣ ನ್ಯೂಸ್ ಬೆಂಗಳೂರು. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.